ನಮಸ್ಕಾರ ಸ್ನೇಹಿತರೆ. ಇವತ್ತು ಸೋಮವಾರ ಕರ್ಕಟಕ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇವತ್ತು ಹುಣ್ಣಿಮೆ ಇದೆ. ಸೊ ಈ ರಾಶಿಯವರು, ನಾನಿವತ್ತು ಈ ಕರ್ಕಟಕ ರಾಶಿನೇ ಸ್ಪೆಸಿಫಿಕ್ಕಾಗಿ ಏನಕ್ಕೆ ತಗೊಳ್ತಾ ಇದ್ದೀನಿ ಅಂದರೆ, ಈ ಕರ್ಕಟಕ ರಾಶಿ ಸೋಮವಾರನ ಸೂಚಿಸುತ್ತೆ. ಯಾಕಂದರೆ ಇದು ಒಂದು ಜಲರಾಶಿ, ಹಾಗೆ ಇದೊಂದು ಶಿವಾಂಶ ಹೊಂದಿರುವಂಥ ರಾಶಿ. ಅಂದರೆ ನೀರು, ಶಿವನ ಜೊತೆಯಲ್ಲಿರ್ತಕ್ಕಂಥದ್ದು. ಸೊ ಇವತ್ತು ಕರ್ಕಟಕ ರಾಶಿಯವರು ಹುಣ್ಣಿಮೆ ಇರೋದ್ರಿಂದ ತುಂಬ ಹುಷಾರಾಗಿರಬೇಕು. ಅಂದರೆ ಹುಷಾರಾಗಿರೋದು ಅಂದರೆ ಆದಷ್ಟು ಈ ಜಗಳ ಮತ್ತು ರಿಸ್ಕ್ ತಗೊಳ್ತಕ್ಕಂಥ ಕೆಲಸಗಳನ್ನ ಮಾಡೋದು, ಅವಿವೇಕತನದಿಂದ ವರ್ತಿಸೋದು, ಇವನ್ನೆಲ್ಲ ಬಿಟ್ಟರೆ ತುಂಬ ಒಳ್ಳೆಯದು. ಈ ಹುಣ್ಣಿಮೆ ಆದಮೇಲೂ ಅಷ್ಟೇ ಕರ್ಕಟಕ ರಾಶಿಯವರು ಈ ಹುಣ್ಣಿಮೆ ನಂತರ. ಸೊ ಇವತ್ತು ನೀವು ಮಾಡಬೇಕಾಗಿರೋದೇನು ಅಂದರೆ, ಆದಷ್ಟು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಮತ್ತು ಅಲ್ಲಾದಷ್ಟು ಅನ್ನದಾನ ಮಾಡಿಸೋದು. ಮತ್ತು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಹೆಣ್ಣು ಮಕ್ಕಳನ್ನ ಮನಸ್ಸನ್ನು ನೋಯಿಸ್ತಕ್ಕಂಥದ್ದು, ಮತ್ತು ಅವ್ರ ತಾಯಂದ್ರನ್ನ ಬೈತಕ್ಕಂಥದ್ದು, ಜಗಳ ಆಡ್ತಕ್ಕಂಥದ್ದು, ಇಂಥವೇನು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಎಸ್ಪೆಷಲಿ ಈ ರಾಶಿಯವರು, ಯಾಕಂದರೆ ತಾಯಿಯನ್ನು ಸೂಚಿಸತಕ್ಕಂಥ ರಾಶಿ 4ನೇ ಮನೆ. ಮತ್ತು ಇದರ ದೇವತೆ ಬಂದುಬಿಟ್ಟು ಚಂದ್ರ. ಈ ಚಂದ್ರ, ಇದು ಸೋಮವಾರನ ಆಳ್ತಾ ಇರ್ತಕ್ಕಂಥದ್ದು ಚಂದ್ರನೇ. ಸೊ ಇವತ್ತು ಈ ರಾಶಿಯವರು ದೇವರ ಕೆಲಸ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೂವು ಕಾಯಿ ಹಣ್ಣು ತಗೊಂಡು ಪೂಜೆ ಮಾಡಿಸೋದು, ಅರ್ಚನೆ ಮಾಡಿಸೋದು, ಹಿರಿಯರ ಕಾಲಿಗೆ ಅಂದರೆ ತಾಯಿ, ಅಜ್ಜಿ, ಈ ತಾಯಿ ಒಟ್ಟು ಹೆಣ್ಣುಮಕ್ಳು ಯಾರಿರ್ತಾರೋ ಹಿರಿಯರು, ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆಯೋದು, ಈ ಥರ ಒಳ್ಳೆ ಕೆಲಸಗಳನ್ನ ಮಾಡಿ. ಇವತ್ತು ಕರ್ಕಟಕ ರಾಶಿ ಅದನ್ನೇ ಸೂಚಿಸೋದು. ಮತ್ತು ಈ ರಾಶಿಯವರಿಗೆ ಈ ಹುಣ್ಣಿಮೆ ಕಳೆದ ನಂತರ ಸ್ವಲ್ಪ ಕಷ್ಟ ಅಂದರೆ, ನೀವು ಅವರ ಮೆಂಟಲಿ ಒಂದೇ ಸಲ ನಾವು ರಾಶಿ ಮೇಲೆ ಇಡೀ ಜಾತಕನ ಹೇಳೋಕ್ಕಾಗಲ್ಲ. ಯಾಕಂದರೆ ಜಾತಕದ ಮೇಲೆ ಒಬ್ಬನ ಹಣೆ ಬರ ಡಿಸೈಡ್ ಆಗಿರುತ್ತೆ. ಆದ್ರೂ ಕರ್ಕಟಕ ರಾಶಿಯವರು ಈ ಹುಣ್ಣಿಮೆ ಕಳೆದ ಮೇಲೆ ದುಡುಕಿ ನಿರ್ಧಾರ ಮಾಡೋದು, ತಪ್ಪು ಕೆಲಸಗಳನ್ನ ಮಾಡೋದು, ವಿವೇಚನೆ ಇಲ್ಲದೆ ವರ್ತಿಸ್ತಕ್ಕಂಥದ್ದು, ಇವನ್ನೆಲ್ಲ ಬಿಟ್ಟು ಒಳ್ಳೆತನ ಮತ್ತು ತಾಳ್ಮೆಯಿಂದ ಯಾವುದೇ ಕೆಲಸ ಆಗಲಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಕರ್ಕಟಕ ರಾಶಿ ಬಂದುಬಿಟ್ಟು ಚಂದ್ರ ಇದರ ಅಧಿದೇವತೆ ಆಗಿರೋದ್ರಿಂದ ಅನ್ನದಾನ ಮಾಡಿದ್ರೆ, ಅಕ್ಕಿ ಅನ್ನ ತುಂಬ ಅಂದರೆ ತುಂಬ ಫಲ ಕೊಡ್ತಕ್ಕಂಥದ್ದು. ಅದು ದೇವಸ್ಥಾನಗಳಿಗೆ ನೀವು ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿರ್ತಾರಲ್ಲ, ಈ 1ನೇ ಕ್ಲಾಸ್ LKG ಈ ಸ್ಟೂಡೆಂಟ್ಸು, ಇಂಥವ್ರಿಗೆ ಏನಾದರೂ ಸಿಹಿ ತಿಂಡಿಗಳನ್ನ ಕೊಡಿಸೋದು, ಅವ್ರಿಗೇನಾದ್ರೂ ಕುಡಿಯೋಕ್ಕೆ ಒಳ್ಳೆ ಜ್ಯೂಸು ಅಂಥವೇನಾದರೂ ಕೊಡಿಸಿ. ಯಾಕಂದರೆ ಕರ್ಕಟಕ ರಾಶಿ ಮಕ್ಕಳನ್ನು ಸಹ ಸೂಚಿಸುತ್ತೆ. ಸ್ಕೂಲ್ಗೆ ಹೋಗುವಂಥ ವಿದ್ಯಾರ್ಥಿಗಳನ್ನ, ಓದೋ ಹುಡುಗರನ್ನ, ಅವ್ರಿಗೆಲ್ಲ ಏನಾದರೂ ಒಂದು ಕೊಡಿಸೋ ಅಂತಕ್ಕಂಥ ಸಹಾಯ ಮಾಡ್ತಕ್ಕಂಥದ್ದು ಮಾಡಿ. ಅವರ ಮನಸ್ಸಿಗೆ ನೋವು ಮಾಡೋದು, ಅವ್ರನ್ನ ಹೊಡೆಯೋದು ಬಡಿಯೋದು ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ ಚಿಕ್ಕ ಮಕ್ಕಳು. ಸೊ ಇದು ಈ ಕರ್ಕಟಕ ರಾಶಿಯ ಇದು ಭವಿಷ್ಯ. ಒಳ್ಳೆಯದಾಗಲಿ.